ಬಳ್ಳಾರಿ ಕೇಂದ್ರ ಕಾರಾಗೃಹದಲ್ಲಿ ಕಾಲ ಕಳೆದಿರುವಂತ ದರ್ಶನ್ ಫುಲ್ ಟೆನ್ಷನ್ ಅಲ್ಲಿ ಇದ್ದಾರೆ. ಚಾರ್ಜ್ ಶೀಟ್ ಸಾಕ್ಷ್ಯಗಳಿಂದ ತಳಮಳಗೊಂಡಿದ್ದಾರೆ. ಇವತ್ತು ವಕೀಲರ ಜೊತೆಯಲ್ಲಿ ಜಾಮೀನಿನ ಕುರಿತಂತೆ ಚರ್ಚೆಯನ್ನ ಮಾಡುವಂತ ಸಾಧ್ಯತೆಗಳಿದೆ. ಇಷ್ಟು ದಿನಗಳ ಕಾಲ ಚಾರ್ಜ್ ಶೀಟ್ ಸಲ್ಲಿಕೆ ಆಗಲಿ, ಆಮೇಲೆ ಜಾಮೀನು ಅರ್ಜಿಯನ್ನ ಹಾಕೋದು ಅಂತ ಹೇಳಿ ಚಾರ್ಜ್ ಶೀಟ್ಗೋಸ್ಕರ ಕಾಯ್ತಾ ಇದ್ರು. ಚಾರ್ಜ್ ಶೀಟ್ ಸಲ್ಲಿಕೆ ಆದ್ಮೇಲೆ ಅದರಲ್ಲಿರುವಂತ ಅಂಶಗಳಿಂದ ಟೆನ್ಷನ್ಗೆ ಒಳಗಾಗಿದ್ದಾರೆ. ಇವತ್ತು ಬಳ್ಳಾರಿ ಜೈಲಿಗೆ ಪತ್ನಿ ವಿಜಯಲಕ್ಷ್ಮಿ ಭೇಟಿಯನ್ನ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ವಕೀಲರ ಜೊತೆಗೆ ಅವರು ಭೇಟಿ ನೀಡುವಂತ ಸಾಧ್ಯತೆಗಳಿದೆ. ಈ ಸಂದರ್ಭದಲ್ಲಿ ಮುಂದಿನ ಕಾನೂನು ಹೋರಾಟಗಳು, ಅದರಲ್ಲೂ ಪ್ರಮುಖವಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರೋದ್ರಿಂದ ಬೇಲ್ ಅರ್ಜಿ ಸಲ್ಲಿಕೆ ಬಗ್ಗೆ ದರ್ಶನ್ ಜೊತೆಯಲ್ಲಿ ವಿಜಯಲಕ್ಷ್ಮಿ ಹಾಗೇನೆ ದರ್ಶನ್ ಪರ ವಕೀಲರು ಚರ್ಚೆ ಮಾಡುವಂತ ಸಾಧ್ಯತೆಗಳಿದೆ. ಹಾಗಾಗಿ ವಿಜಯಲಕ್ಷ್ಮಿ ಬಳ್ಳಾರಿ ಜೈಲಿಗೆ ಬರ್ತಾರೆ ಅಂತ ಹೇಳಿ ಮಾಹಿತಿಗಳಿದೆ. ಮಧ್ಯಾಹ್ನದ ನಂತರ ಆ ಬೆಳವಣಿಗೆಗಳನ್ನ ನಾವು ಕಾದು ನೋಡೋಣ ಏನೆಲ್ಲ ಆಗುತ್ತೆ ಅಂತ ಹೇಳಿ. ಒಟ್ಟಲ್ಲಿ ಬೇಲ್ ಅರ್ಜಿಗೆ ಲಾಸ್ಟ್ ಟೈಮೇ ವಿಜಯಲಕ್ಷ್ಮಿ ಅವರು ಬಳ್ಳಾರಿ ಕೇಂದ್ರ ಕಾರಾಗೃಹಕ್ಕೆ ದರ್ಶನ್ನ ಮೀಟ್ ಮಾಡಕ್ಕೆ ಹೋದಂತ ಸಂದರ್ಭದಲ್ಲಿ ಮಾತುಕತೆ ನಡೆಸಿ ಸಹಿಯನ್ನ ಹಾಕಿಸ್ಕೊಂಡು ಬಂದಿದ್ರು ಅರ್ಜಿಗೆ. ಆದ್ರೆ ಇದುವರೆಗೂ ಕೂಡ ಅದನ್ನ ಕೋರ್ಟಿಗೆ ಸಬ್ಮಿಟ್ ಮಾಡಿಲ್ಲ, ಅಂದ್ರೆ ಬೇಲ್ ಅರ್ಜಿಯನ್ನ ಇನ್ನೂ ಮೂವ್ ಮಾಡಿಲ್ಲ. ಸುದೀರ್ಘವಾದಂತ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರೋದ್ರಿಂದ ಸೊ ಅದರಲ್ಲಿರುವಂತ ಕೆಲವೊಂದು ಪಾಯಿಂಟ್ಸ್ ಗಳನ್ನ ಸ್ಟಡಿ ಮಾಡಬೇಕಾಗುತ್ತೆ ಲಾಯರ್ಸ್. ಹಾಗಾಗಿ ಅದನ್ನ ಸ್ಟಡಿ ಮಾಡಿದ ಮೇಲೆ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ಬಳ್ಳಾರಿಯ ನಮ್ಮ ರಿಪೋರ್ಟರ್ ಬಸವರಾಜು. ಎಷ್ಟೊತ್ತಿಗೆ ವಿಜಯಲಕ್ಷ್ಮಿ ಬರಬಹುದು ಅಂತ ಹೇಳಿ ಅಲ್ಲಿ ನಿರೀಕ್ಷೆಗಳಿದೆ, ಅದ್ರ ಜೊತೆಗೆ ಲಾಯರ್ ಕೂಡ ಬರ್ತಾರಂತ ಏನ್ ಮಾಹಿತಿ ಸಿಗ್ತಾ ಇದೆ ನಿಮ್ಗಲ್ಲಿ? ಶರ್ಮಿತಾ ಶೆಟ್ಟಿ ನಟ ದರ್ಶನ್ ಅವರನ್ನು ಭೇಟಿಯಾಗಲಿಕ್ಕೆ ಅವರ ಪತ್ನಿ ವಿಜಯಲಕ್ಷ್ಮಿ ಮತ್ತು ವಕೀಲರೊಂದಿಗೆ ಇವತ್ತು ಸಂಜೆ 4:30ಕ್ಕೆ ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ಭೇಟಿ ಕೊಡ್ತಾರೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರ್ತಕ್ಕಂಥದ್ದು. ಈಗಾಗಲೇ 2 ಬಾರಿ ಕೂಡ ಪತ್ನಿ ವಿಜಯಲಕ್ಷ್ಮಿ ಕೂಡ ಬಳ್ಳಾರಿಯ ಕೇಂದ್ರ ಕಾರಾಗೃಹ ಭೇಟಿ ನೀಡಿ ಪತಿ ನಟ ದರ್ಶನ್ ಅವರ ಜೊತೆ ಕೂಡ ಸಾಕಷ್ಟು ಸಮಾಲೋಚನೆ ಕೂಡ ಮಾಡಿರ್ತಕ್ಕಂಥದ್ದು. ಮುಂದಿನ ಕಾನೂನು ಹೋರಾಟಗಳನ್ನ ಯಾವ ರೀತಿ ನಡೆಸಬೇಕು ಮತ್ತು ವಕೀಲರ ಜೊತೆಗೆ ಯಾವೆಲ್ಲ ವಿಚಾರಗಳನ್ನ ಚರ್ಚೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಸಮಾಲೋಚನೆಯನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಈಗ ಖುದ್ದು ನಟ ದರ್ಶನ್ ಅವರೇ ನಿನ್ನೆ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಫೋನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೂಡ ವಕೀಲರೊಂದಿಗೆ ಸಮಾಲೋಚನೆ ನಡೆಸಬೇಕು ಅನ್ನೋ ನಿಟ್ಟಿನಲ್ಲಿ ಮಾಹಿತಿಯನ್ನು ತಿಳಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ವಕೀಲರ ಜೊತೆಗೆ ಬರ್ತಾರನ್ನೋ ಮಾಹಿತಿ ಕೂಡ ಸಿಕ್ಕಿರ್ತಕ್ಕಂಥದ್ದು. ಬಂದರೆ ಸಂಜೆ 4:15ರಿಂದ 5 ಗಂಟೆವರೆಗೆ ಏನಂದರೆ ಸಂದರ್ಶಕರ ಕೊಠಡಿಯಲ್ಲಿ ಅವರಿಗೆ ಭೇಟಿಗೆ ಅವಕಾಶ ಇರುತ್ತೆ. ಹಾಗಾಗಿ ಸಂಜೆ 4 ಗಂಟೆಗೆ ಬರ್ತಕ್ಕಂಥ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಯಾಕೆಂದರೆ ಮುಂದಿನ ಕಾನೂನು ಹೋರಾಟಗಳನ್ನ ಯಾವ ರೀತಿ ನಡೆಸಬೇಕು ಮತ್ತು ಜಾಮೀನು ಅರ್ಜಿಯ ಸಲ್ಲಿಸುವ ಸಂಬಂಧಪಟ್ಟಂಗೆ ಚರ್ಚೆ ಮಾಡಲಿಕ್ಕೆ ಕೂಡ ಅವರು ಬರ್ತಕ್ಕಂಥ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು. ಯಾಕೆಂತಂದರೆ ಈಗಾಗಲೇ ನಟ ದರ್ಶನ್ ಅವರು ಸಾಕಷ್ಟು ಟೆನ್ಷನ್ಗೆ ಕೂಡ ಒಳಗಾಗಿರ್ತಕ್ಕಂಥದ್ದು. ಕಳೆದ 13-14 ದಿನಗಳಿಂದ ಕೂಡ ಬಳ್ಳಾರಿಯ ಕೇಂದ್ರ ಕಾರಾಗೃಹದಲ್ಲಿ ಇರ್ತಕ್ಕಂಥ ನಟ ದರ್ಶನ್ ಅವರು ಈಗಾಗಲೇ ಮಾನಸಿಕವಾಗಿ ಸಾಕಷ್ಟು ಕುಗ್ಗಿರ್ತಕ್ಕಂಥದ್ದು ಕೂಡ. ಯಾಕೆಂತಂದರೆ ಈಗಾಗಲೇ ಒಂದು ವೇಳೆ ಜಾಮೀನು ಸಿಗದೇ ಇದ್ದರೆ ಮುಂದೆ ಯಾವ ರೀತಿಯಾದಂಥ ಕಾನೂನು ಹೋರಾಟವನ್ನು ನಡೆಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಈ ರೀತಿಯ ಆತಂಕ ಕೂಡ ನಟ ದರ್ಶನ್ ಅವರು ಒಳಗಾಗಿದ್ದಾರೆ ಅನ್ನೋದು ಕೂಡ ಮಾಹಿತಿ ಸಿಗ್ತಾ ಇದೆ. ಯಾಕಂದರೆ ನಟ ದರ್ಶನ್ ಅವ್ರಿಗೆ ಈಗಲೇ ಟಿವಿ ಕೂಡ ಇದುವರೆಗೂ ಕೂಡ ಸಿಕ್ಕಿಲ್ಲ ಅವರಿಗೆ. ಶುಕ್ರವಾರ ಟಿವಿಯನ್ನು ಅವರ ಸೆಲ್ಲಿಗೆ ಅಳವಡಿಸ್ತೀವಿ ಅನ್ನೋ ಮಾಹಿತಿಯನ್ನು ಕೂಡ ಜೈಲಾಧಿಕಾರಿಗಳು ಕೊಟ್ಟಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಏಕಾಂಗಿಯಾಗಿ ನಟ ದರ್ಶನ್ ಅವರು ಜೈಲಲ್ಲಿ ಇರಬೇಕಾದಂಥ ಅನಿವಾರ್ಯತೆ ಕೂಡ ಇರ್ತಕ್ಕಂಥದ್ದು. ಯಾಕೆಂತಂದರೆ ಅವರ ಸೆಲ್ಲಲ್ಲಿ ಯಾವುದೇ ಕೈದಿಗಳ ಸಂಪರ್ಕ ಕೂಡ ಇಲ್ಲ. ಹಾಗಾಗಿ ಒಬ್ಬಂಟಿಯಾಗಿರ್ತಕ್ಕಂಥ ನಟ ದರ್ಶನ್ ಅವರಿಗೆ ಸಾಕಷ್ಟು ಚಿಂತೆ ಕೂಡ ಈಡಾಗಿರ್ತಕ್ಕಂಥದ್ದು. ಮಾನಸಿಕವಾಗಿ ಜೊತೆಗೆ ದೈಹಿಕವಾಗಿ ಕೂಡ ಸಾಕಷ್ಟು ಕುಗ್ಗಿರ್ತಕ್ಕಂಥ ನಟ ದರ್ಶನ್ ಅವರಿಗೆ ಜಾಮೀನದೇ ಕೂಡ ದೊಡ್ಡ ಚಿಂತೆ ಆಗಿರ್ತಕ್ಕಂಥದ್ದು. ಮುಂದೆ ವಕೀಲರಿಂದ ಕೂಡ ಯಾವ ರೀತಿಯಾದಂಥ ಅವರಿಗೆ ಭರವಸೆ ಸಿಗುತ್ತೆ ಅನ್ನೋದು ಕೂಡ ಇಲ್ಲಿ ನೋಡಬೇಕಾಗುತ್ತೆ. ವಕೀಲರು ಕೂಡ ಯಾವ ಗ್ರೌಂಡ್ಸ್ ಆಧಾರದ ಮೇಲೆ ಜಾಮೀನಿಗೆ ಅರ್ಜಿ ಸಲ್ಲಿಸ್ತಾರೆ ಅನ್ನೋದು ಕೂಡ ಇಲ್ಲಿ ನೋಡಬೇಕಾಗಿದೆ. ಯಾಕೆಂತಂದರೆ ಈಗಾಗಲೇ ಜಾಮೀನು ಅರ್ಜಿಗೆ ಕೂಡ ಪತ್ನಿ ವಿಜಯಲಕ್ಷ್ಮಿ ಅವರು ಕಳೆದ 4-5 ದಿನಗಳ ಹಿಂದೆ ಜೈಲಿಗೆ ಭೇಟಿ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಈಗಾಗಲೇ ಜಾಮೀನು ಅರ್ಜಿ ಕೂಡ ಸಹಿ ಮಾಡಿಕೊಂಡಿರ್ತಕ್ಕಂಥದ್ದು. ಆದರೆ ಈಗ ಮುಂದೆ ಅಂದರೆ ಇದೇ ಸೆಪ್ಟೆಂಬರ್ 12ಕ್ಕೆ ನ್ಯಾಯಾಂಗ ಬಂಧನ ಅವಧಿ ಕೂಡ ಮುಕ್ತಾಯ ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಮುಂದೆ ಜಾಮೀನು ಅರ್ಜಿಗೆ ಯಾವ ರೀತಿಯಾದಂಥ ಸಲ್ಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಇವತ್ತು ವಕೀಲರೊಂದಿಗೆ ನಟ ದರ್ಶನ್ ಅವರು ಸಮಾಲೋಚನೆ ನಡೆಸ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು. ಶರ್ಮಿತಾ ಶೆಟ್ಟಿ, ಥ್ಯಾಂಕ್ ಯು ಬಸವರಾಜು ತಮ್ಮ ಇನ್ಫಾರ್ಮೇಶನ್ಗೆ. ಒಂದ್ ಕಡೆ ದರ್ಶನ್ ಜಾಮೀನು ಸಲ್ಲಿಕೆಗೆ ಸಿದ್ಧತೆಗಳನ್ನ ತಮ್ಮ ಪರ ವಕೀಲರ ಮುಖಾಂತರ ಮಾಡ್ತಾ ಇದ್ರೆ, ಈ ಬಗ್ಗೆ ಸಮಾಲೋಚನೆಯನ್ನ ಮಾಡೋದಕ್ಕೆ ಸಂಜೆ ಒಂದು ಮುಹೂರ್ತವನ್ನು ಕೂಡ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಆದ್ರೆ ಆಕ್ಷೇಪಣೆ ಸಲ್ಲಿಕೆಗೆ ಪೊಲೀಸರು ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಈ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ ತನಿಖಾಧಿಕಾರಿ. ಜಾಮೀನಿಗೋಸ್ಕರ ದರ್ಶನ್ ಅರ್ಜಿಯನ್ನ ಹಾಕೊಂಡ್ರೆ ಆ ಅರ್ಜಿಗೆ ಯಾವ ತರ ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಬೇಕು, ಆ ವರದಿಯನ್ನ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಯಾವೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಬೇಕು ಅಂತ ಹೇಳಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ದರ್ಶನ್ ಹೊರಗಡೆ ಬಂದ್ರೆ ಸಾಕ್ಷ್ಯ ನಾಶದ ಆತಂಕ ಪೊಲೀಸರಿಗೆ ಇರೋದ್ರಿಂದ
ಯಾವುದೇ ಕಾರಣಕ್ಕೂ ಈ ಹಂತದಲ್ಲಿ ಜಾಮೀನು ಸಿಗಬಾರದು. ಆ ಥರ ಜಾಮೀನು ಅರ್ಜಿ ಹಾಕಿದ ಮೇಲೆ ಖಾಕಿ ಆಕ್ಷೇಪಣೆಗೆ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಇಲ್ಲಿ ಜೈವಿಕ ಸಾಕ್ಷಿಗಳು, ಟೆಕ್ನಿಕಲ್ ಎವಿಡೆನ್ಸ್ಗಳು ತುಂಬಾನೇ ಸ್ಟ್ರಾಂಗ್ ಆಗಿ ದರ್ಶನ್ ವಿರುದ್ಧ ಇರೋದ್ರಿಂದ ಕೆಲವೊಂದು ಪ್ರಮುಖ ಅಂಶಗಳನ್ನು ಹೈಲೈಟ್ ಮಾಡೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಆಕ್ಷೇಪಣೆ ಸಲ್ಲಿಸುವಂತ ನಿಟ್ಟಿನಲ್ಲಿ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗೋದಕ್ಕೆ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ. ಜಾಮೀನು ತನಗೆ ಸಿಗುತ್ತಾ ಇಲ್ವಾ ಅಂತ ತಳಮಳದಲ್ಲಿ ಟೆನ್ಷನ್ ಅಲ್ಲಿ ಬಳ್ಳಾರಿ ಜೈಲಲ್ಲಿ ದರ್ಶನ್ ಇದ್ರೆ, ಇನ್ನೊಂದು ಕಡೆ ಜಾಮೀನಿಗೆ ಅರ್ಜಿ ಹಾಕ್ತಾ ಇದ್ದಂತೆ ಆಕ್ಷೇಪಣೆ ಹಾಕಬೇಕು ಅಂತ ಹೇಳಿ ಪೊಲೀಸರು ರೆಡಿ ಮಾಡ್ಕೊಳ್ತಿದ್ದಾರೆ. ಯಾವ ಪಾಯಿಂಟ್ಸ್ ಬೇಸಿಸ್ ಮೇಲೆ? ಶರ್ಮಿತಾ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಳ್ಳಾರಿ ಜೈಲಿನಲ್ಲಿರುವಂತಹ ನಟ ದರ್ಶನ್ಗೆ ದಿನದಿಂದ ದಿನ ಟೆನ್ಷನ್ ಶುರುವಾಗ್ತಿರುವಂಥದ್ದು. ಯಾಕಂದ್ರೆ ಒಂದು ಕಡೆ ಪೊಲೀಸರಿಗಾಗಲೇ ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡಿದ್ದಾರೆ. ಚಾರ್ಜ್ ಶೀಟ್ ನಲ್ಲಿ ಏನೆಲ್ಲ ಅಂಶಗಳಿದೆ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಅವರ ವಕೀಲರ ಜೊತೆ ಕೂಡ ನಟ ದರ್ಶನ್ ಮಾತುಕತೆಯನ್ನ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ವಕೀಲರು ಕೂಡ ಅಷ್ಟೇ ಈಗಾಗಲೇ ಚಾರ್ಜ್ ಶೀಟ್ ಅನ್ನ ಪರಿಶೀಲನೆ ಮಾಡ್ತಿದ್ದು, ಪರಿಶೀಲನೆ ಆದಂತ ಬಳಿಕ ಕೋರ್ಟ್ಗೆ ಜಾಮೀನನ್ನ ಹಾಕ್ತೀವಿ ಅನ್ನುವಂಥದ್ದನ್ನ ಕೂಡ ಈಗಾಗಲೇ ದರ್ಶನ್ ಗಮನಕ್ಕೆ ತಂದಿದ್ದಾರೆ. ಮತ್ತೊಂದು ಕಡೆ ಪೊಲೀಸರು ಕೂಡ ಅಷ್ಟೇ ಒಂದು ವೇಳೆ ನಟ ದರ್ಶನ್ ಜಾಮೀನನ್ನು ಕೋರಿ ಅರ್ಜಿಯನ್ನು ಹಾಕೊಂಡಂತ ಸಂದರ್ಭದಲ್ಲಿ ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೆ ಏನೆಲ್ಲ ವ್ಯವಸ್ಥೆಗಳು ಬೇಕು ಅದೆಲ್ಲವನ್ನು ಕೂಡ ಮಾಡ್ಕೊಳ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ತನಿಖಾಧಿಕಾರಿ ಚಂದನ್ ಅವರು ಕೂಡ ಅಷ್ಟೇ ಹಿರಿಯ ಅಧಿಕಾರಿಗಳ ಜೊತೆ ಒಂದು ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಒಂದಷ್ಟು ಅಂಶಗಳನ್ನ ಆಕ್ಷೇಪಣೆಯಲ್ಲಿ ಸಲ್ಲಿಸೋದಕ್ಕೂ ಕೂಡ ಈಗಾಗಲೇ ಸಿದ್ಧತೆಗಳನ್ನ ಮಾಡ್ಕೊಳ್ತಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಈಗಾಗಲೇ ತನಿಖೆ ಹಂತದಲ್ಲಿದೆ. ಯಾಕಂದ್ರೆ ಇನ್ನೂ ಕೂಡ ಅಷ್ಟೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಮುಕ್ತಾಯವಾಗಲಿ ಇನ್ನೊಂದಷ್ಟು FSL ನ ರಿಪೋರ್ಟ್ಗಳು ಬರಬೇಕಾಗಿದೆ. ಜೊತೆಗೆ ನಟ ದರ್ಶನ್ ಒಬ್ಬ ಅಭಿಮಾನಿ ಬಳಗವನ್ನು ಹೊಂದಿದ್ದು, ಅಭಿಮಾನಿಗಳ ಮುಖಾಂತರವಾಗಿ ಸಾಕ್ಷಿಗಳನ್ನು ನಾಶ ಕೂಡ ಅಷ್ಟೇ ಮಾಡಬಹುದು ಅಥವಾ ಎದುರಿಸಬಹುದು. ಇನ್ನೊಂದೇನು ಪ್ರಮುಖವಾಗಿ ಅಂತಂದ್ರೆ, ಇತ್ತೀಚೆಗೆ ನಟ ದರ್ಶನ್ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಇರುವಂತಹ ಒಂದು ಫೋಟೋ ಕೂಡ ವೈರಲ್ ಆಗಿತ್ತು. ರೌಡಿ ಶೀಟರ್ಗಳ ಸಂಪರ್ಕ ಇರುವಂತಹ ಈ ಒಂದು ನಟನಿಗೆ ಏನಾದರೂ ಜಾಮೀನನ್ನು ಕೊಟ್ಟಂತ ಸಂದರ್ಭದಲ್ಲಿ ರೌಡಿ ಶೀಟರ್ಗಳ ಮುಖಾಂತರವಾಗಿ ಕೂಡ ಅಷ್ಟೇ ಸಾಕ್ಷಿಗಳನ್ನ ಎದುರಿಸಬಹುದು ಅನ್ನೋ ಒಂದು ಕಾರಣಕ್ಕೋಸ್ಕರ ಸಾಕಷ್ಟು ಅಂಶಗಳನ್ನು ಇಟ್ಕೊಂಡು ಆಕ್ಷೇಪಣೆಯನ್ನು ಸಲ್ಲಿಕೆ ಮಾಡೋದಕ್ಕೆ ಈಗಾಗಲೇ ಎಲ್ಲ ತಯಾರಿಗಳನ್ನು ಕೂಡ ಮಾಡ್ಕೊಂತಿದ್ರೆ, ಯಾವತ್ತು ನಟ ದರ್ಶನ್ ಜಾಮೀನನ್ನ ಕೋರಿ ಅರ್ಜಿಯನ್ನು ಹಾಕೊಂತಾರೋ ಅವತ್ತೇ ಬೇಕಾದರೂ ಕೂಡ ಅಷ್ಟೇ ಆಕ್ಷೇಪಣೆ ನಾವು ಸಲ್ಲಿಸ್ತೀವಿ ಅನ್ನುವಂಥ ಮಾತನ್ನು ಈಗಾಗಲೇ ತನಿಖಾಧಿಕಾರಿಗಳು ಹೇಳ್ತಾ ಇದ್ದಾರೆ. ಶರ್ಮಿತಾ, ಥ್ಯಾಂಕ್ ಯು ಮಂಜು ಆರ್ಯ ತಮ್ಮ ಇನ್ಫಾರ್ಮೇಶನ್ಗೆ. ಮೂಡಾಬಲೆ ಬೇಧಿಸ್ತಾರ ಸಿಎಂ, ಡಿಕೆಶಿ ವಿದೇಶಿ ಭೇಟಿ ಸೀಕ್ರೆಟ್, ಕುರ್ಚಿ ಫೈಟ್ ಯಾರೆಲ್ಲ ಕ್ಯೂ. ಇದು ಸಿಎಂ ಕುರ್ಚಿ ಮಿರ್ಚಿ ಸ್ಟೋರಿ. ನಾಳೆ ಹೈಕೋರ್ಟ್ ಅಲ್ಲಿ ಸಿಎಂ ಪ್ರಾಸಿಕ್ಯೂಷನ್ ಭವಿಷ್ಯ ನಿರ್ಧಾರವಾಗುತ್ತೆ. ಸಿಎಂ ಸಿದ್ದರಾಮಯ್ಯಗೆ ಗುರುವಾರದ ಗುಮ್ಮ ಪ್ರಾಸಿಕ್ಯೂಷನ್ ವಿಷಯವಾಗಿ ಕಾಡ್ತಾ ಇದೆ. ನಾಳೆಯೇ ತೀರ್ಪು ಹೊರಬೀಳುವಂತ ಸಾಧ್ಯತೆ ಇದೆ. ಅದೇನ್ ವಾದ ಪ್ರತಿವಾದ ಇದ್ರೂ ಕೂಡ ನಾಳೆನೇ ಡೆಡ್ಲೈನ್ ಅಂತ ಮೊನ್ನೆನೇ ಜಡ್ಜ್ ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ನಾಳೆನೇ ತೀರ್ಪು ಪ್ರಕಟವಾಗುವಂತ ಸಾಧ್ಯತೆಗಳಿದೆ. ಸಿಎಂ ಪರ ವಕೀಲರಿಂದ ನಾಳೆ ವಿಸ್ತೃತವಾದ ವಾದ ಮಂಡನೆ ಆಗುತ್ತೆ. ಅಭಿಷೇಕ್ ಮನು ಸಿಂಘ್ವಿ ಅವರಿಂದ ಸಮರ್ಥನೀಯ ವಾದಕ್ಕೆ ಸಿಎಂ ರೂಪುರೇಷೆಗಳನ್ನ ರೂಪಿಸಿದ್ದಾರೆ. ಈಗ ಹಿರಿಯ ಕಾನೂನು ತಜ್ಞರ ಜೊತೆನೂ ಕೂಡ ಈ ನಿಟ್ಟಿನಲ್ಲಿ ಸಮಾಲೋಚನೆಯನ್ನ ಮಾಡಿಕೊಂಡಿದ್ದಾರೆ. ಪ್ರೊಫೆಸರ್ ರವಿವರ್ಮ ಕುಮಾರ್ ಜೊತೆನೂ ಕೂಡ ಚರ್ಚೆಯನ್ನ ಮಾಡಿದ್ದಾರೆ. ತಮ್ಮ ವಿರುದ್ಧದ ವಾದಕ್ಕೆ ಯಾವ ತರ ಪ್ರತಿವಾದವನ್ನ ಮಂಡಿಸಬೇಕು, ನಾಳೆ ಲಾಸ್ಟ್ ಚಾನ್ಸ್ ಇರೋದು ಕೋರ್ಟ್ನ ಕಟಕಟೆಯಲ್ಲಿ. ಹಾಗಾಗಿ ನೋಟ್ಸ್ ಗಳನ್ನ ಮಾಡಿಕೊಂಡಿದ್ದಾರೆ. ವಿವಿಧ ಆಯಾಮಗಳಲ್ಲಿ ವಾದವನ್ನ ಮಂಡಿಸೋದಕ್ಕೆ ನೋಟ್ಸ್ ಅನ್ನ ಮಾಡಿಕೊಳ್ಳಲಾಗಿದೆ. ಕಾನೂನು ತಜ್ಞರ ಜೊತೆಯಲ್ಲೂ ಕೂಡ ಈ ಬಗ್ಗೆ ಸಿಎಂ ಸುದೀರ್ಘವಾಗಿ ಚರ್ಚೆಗಳನ್ನ ಮಾಡಿಕೊಳ್ತಾಲೇ ಇದ್ದಾರೆ. ಸಿಎಂ ಸಿದ್ದರಾಮಯ್ಯಗೆ ಮೂಡಾ ಟೆನ್ಷನ್ ಕ್ಷಣದಿಂದ ಕ್ಷಣಕ್ಕೆ ಜಾಸ್ತಿ ಆಗ್ತಿದೆ. ಅದರಲ್ಲೂ ನಾಳೆ ಕೋರ್ಟ್ ಇಂದ ತೀರ್ಪೇನು ಬರಬಹುದು ಅಂತ ಹೇಳಿ ಟೆನ್ಷನ್ ಅಲ್ಲಿದ್ದಾರೆ. ಮತ್ತೊಂದು ಕಡೆ ಈ ಬೆಳವಣಿಗೆ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಅವರು ವರಿಷ್ಠರನ್ನ ಭೇಟಿ ಮಾಡಿದ್ದಾರೆ, ಚರ್ಚೆಯನ್ನ ಮಾಡಿದ್ದಾರೆ. ಅದು ನಮ್ಮ ದೇಶದಲ್ಲ, ಅಮೆರಿಕಾದಲ್ಲಿ ರಾಹುಲ್ ಗಾಂಧಿಯನ್ನ ಡಿಕೆ ಶಿವಕುಮಾರ್ ದಂಪತಿ ಸಮೇತ ಭೇಟಿಯಾಗಿದ್ದಾರೆ, ಚರ್ಚೆಯನ್ನ ಮಾಡಿದ್ದಾರೆ. ಇದೀಗ ರಾಜಕೀಯ ಪಡಸಾಲೆಯಲ್ಲಿ ಬಹಳಷ್ಟು ಚರ್ಚೆಯನ್ನ ಹುಟ್ಟುಹಾಕಿದೆ. ವಾಷಿಂಗ್ಟನ್ ನಲ್ಲಿ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿಯನ್ನ ಭೇಟಿಯಾಗಿದ್ದಾರೆ. ರಾಜ್ಯ ರಾಜಕೀಯದ ಬಗ್ಗೆ ಸಮಾಲೋಚನೆಯನ್ನ ಮಾಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ರಾಜ್ಯದಲ್ಲಿ ಚರ್ಚೆ ಆಗ್ತಿರೋದು ಸಿಎಂ ಸ್ಥಾನದ ಚರ್ಚೆ. ಸಾಕಷ್ಟು ಹಿರಿಯರು ತಾವು ಆಕಾಂಕ್ಷಿಗಳು ಅಂತ ಹೇಳ್ಕೊಳ್ತಾ ಇದ್ದಾರೆ. ಹಾಗಾಗಿ ಅಮೆರಿಕಾದಲ್ಲೇ ರಾಹುಲ್ ಗಾಂಧಿಯನ್ನ ಭೇಟಿಯಾಗಿ ಸಿಎಂ ಸ್ಥಾನದ ಒಂದು ಬೇಡಿಕೆಯನ್ನ ಮತ್ತೆ ರಾಹುಲ್ ಗಾಂಧಿ ಮುಂದೆ ಇಟ್ಟು ರಾಹುಲ್ರಿಂದ ಭರವಸೆಯನ್ನ ಪಡ್ಕೊಂಡಿದ್ದಾರಾ ಡಿಕೆ ಶಿವಕುಮಾರ್ ಅಂತ ಹೇಳಿ ಚರ್ಚೆಗಳು ನಡೀತಾ ಇದೆ. ಸಿಎಂ ಸ್ಥಾನಕ್ಕೆ ಈಗ ಕಾಂಗ್ರೆಸ್ ಅಲ್ಲಿ ಪೈಪೋಟಿ ಜೋರಾಗಿ ನಡೀತಾ ಇದೆ. ನಾನು ಆಕಾಂಕ್ಷಿ ಅಂತ ದಿನಕ್ಕೊಬ್ರು ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇದೀಗ ಈ ಲಿಸ್ಟ್ ನಲ್ಲಿ ಸೇರ್ಪಡೆಯಾಗಿದ್ದಾರೆ ಕಾಂಗ್ರೆಸ್ನ ಹಿರಿಯ ಶಾಸಕರಾಗಿರುವಂತ ಶಾಮನೂರು ಶಿವಶಂಕರಪ್ಪ ಅವರು. ನಾನು ಆಕಾಂಕ್ಷಿ ಅಂತ ಹೇಳ್ಕೊಂಡಿದ್ದಾರೆ.
ಸಿದ್ದರಾಮಯ್ಯ ಪರವಾಗಿ ಸಚಿವರುಗಳು ಬ್ಯಾಟ್ ಅನ್ನ ಬೀಸ್ತಾ ಇದ್ದಾರೆ. ನೋಡಿ, ಪದೇ ಪದೇ ಮುಖ್ಯಮಂತ್ರಿಗಳ ಸ್ಥಾನದ ಬಗ್ಗೆ ಚರ್ಚೆ ಅನಗತ್ಯ. ಈ ಸಂದರ್ಭದಲ್ಲಿ ನಾವು ಮಾಡಬೇಕಾಗಿರೋದು ಆಡಳಿತ ಮಾಡಬೇಕು, ರಾಜ್ಯದ ಜನತೆಗೆ ನಾವು ಭರವಸೆಗಳು ಕೊಟ್ಟ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಬೇಕು. ಇದು ನಡೀತಾ ಇರುತ್ತೆ, ಇದು ಒಂದು ಕಡೆ ನಡೀತಾ ಇರ್ತದೆ. ಅನಗತ್ಯ ಈ ಸಂದರ್ಭದಲ್ಲಿ ಅಂಥೇಳಿ ನನ್ನ ವೈಯಕ್ತಿಕವಾದಂಥ ಭಾವನೆ. ಈಗ ರಾಜಕೀಯದಾಗ ಜೂನಿಯರು ಸೀನಿಯರ್ ಪ್ರಶ್ನೆ ಬರೋದಲ್ಲ. ಹೈಕಮಾಂಡ್ನವ್ರು ಯಾರನ್ನ ಮನಸ್ಸು ಮಾಡ್ತಾರೋ ಅದು ಎರಡನೇದು. ಇರ್ತಕ್ಕಂಥ ಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂಥ ಶಾಸಕರು ಯಾರಿಗೆ ಬಹುಮತ ಕೊಡ್ತಾರೋ ಅವರಿಗೆ ನಮ್ಮ ಹೈಕಮಾಂಡರು ಹೆಸರು ಅದು ರೂಢಿ ಅಂತ ಪ್ರಸಂಗ ಬಂದರೆ ಕಂಟೆಸ್ಟ್ ಮಾಡ್ತಾನೆ. ನಾನು ಬಿಡೋದಿಲ್ಲ. ಸಿ ಎಂ ಅವ್ರ ಭವಿಷ್ಯ ನಿರ್ಧಾರ ಆಗ್ತದೆ. ಏನೂ ಆಗಲ್ಲ. ಸಿ ಎಂ ಅವರು ಇರ್ತಾರೆ, ಅವರೇ ಸಿ ಎಂ ಆಗಿರ್ತಾರೆ, ಅವರೇ ಆಡಳಿತ ನಡೆಸ್ತಾರೆ. ಏನೂ ಆಗೋದಿಲ್ಲ. ಯಾರು ಸಿ ಎಂ ರೇಸಲ್ಲಿಲ್ಲ. ಸಿದ್ದರಾಮಯ್ಯ ಸಾಹೇಬ್ರನ್ನ ಇಳಿಸೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಕೋರ್ಟು ಅದು ನ್ಯಾಯಾಲಯದ ಒಂದು ಸಿಸ್ಟಮ್, ಅದನ್ನ ನಡ್ಕೊಂಡು ಹೋಗುತ್ತೆ. ವಿಲ್ ಫೈಟ್ ಇಟ್ ಇನ್ ದ ಕೋರ್ಟ್ ಆ್ಯಂಡ್ ಅವರು ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಆಗಬೇಕು ಅಂತ ಹೇಳಿ ನಮ್ಮೆಲ್ಲರ ಆಸೆ. ಅವ್ರು ಆಗ್ತಾರೆ. ಕೋರ್ಟ್ ವಿಚಾರನೇ ಬೇರೆ, ಮುಖ್ಯಮಂತ್ರಿಗಳ ಸ್ಥಾನನೇ ಬೇರೆ. ಕೋರ್ಟ್ ವಿಚಾರ ಯಾಕೆ ದೇಶದೊಳಗೆ ಅರವಿಂದ್ ಕೇಜ್ರಿವಾಲ್ ಅವರು, ಮಮತಾ ಬ್ಯಾನರ್ಜಿ ಅವರು ಇವರೆಲ್ಲ ಇಲ್ವಾ? ಯಾಕೆ ಬರೀ ಸಿದ್ದರಾಮಯ್ಯ ಅವ್ರಿಗೆ ಈ ಥರ ಪ್ರಶ್ನೆ ಹಾಕೋದು? ಇವೆಲ್ಲ ನೋಡಿಬಿಟ್ಟಿರೋದು ಬಿಡಿ. ನಮ್ಮ ತಂದೆಯವರು ಮುಖ್ಯಮಂತ್ರಿಗಳಿದ್ದಾಗ ಬೇಕಾದಷ್ಟು ಕೇಸ್ಗಳನ್ನು ನಾವು ನೋಡಿದ್ವಿ. ಅದಕ್ಕೆ ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಇಷ್ಟ ಇಲ್ಲ. ಲೆಟ್ ಅಸ್ ನಾಟ್ ವೇಸ್ಟ್ ಟೈಮ್ ಫಾರ್ ದಿಸ್. ಸಿಎಂ ಸ್ಥಾನ ಖಾಲಿ ಇಲ್ಲ ನೋಡಿ. ಅವ್ರು ನಾನು ಅಷ್ಟು ದೊಡ್ಡ ಮನುಷ್ಯ ಅಲ್ಲ, ಅದಕ್ಕೆ ನಾನು ರಿಯಾಕ್ಟ್ ಮಾಡಕ್ ಹೋಗಲ್ಲ. ಇನ್ನು 4 ದೀಪಾವಳಿ ಕಾಯ್ಬೇಕು, ಕಾಯ್ಲಿ. ಅಲ್ಲಿವರೆಗೂ ಮನೇಲಿ ಚೆನ್ನಾಗಿ ಹಬ್ಬ ಮಾಡ್ಕೊಂಡು ಇರಕ್ಕೆ ಹೇಳ್ಬೇಕು ಬಿಜೆಪಿ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡೋದಕ್ಕೆ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಒಂದು ಕಡೆ ನಾಳೆನೇ ಪ್ರಾಸಿಕ್ಯೂಷನ್ ಭವಿಷ್ಯ ಕೋರ್ಟ್ ನಲ್ಲಿ ತೀರ್ಮಾನ ಆಗೋದ್ರಿಂದ ಸಿದ್ದರಾಮಯ್ಯ ಯಾವ ತರ ಕಾನೂನು ತಜ್ಞರ ಮೊರೆ ಹೋಗಿದ್ದಾರೆ. ಇನ್ನೊಂದು ಕಡೆ ಮಹತ್ವದ ಬೆಳವಣಿಗೆ ಅಂತಂದ್ರೆ ಅಮೆರಿಕಾದಲ್ಲಿ ಡಿಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿಯನ್ನ ಭೇಟಿಯಾಗಿರೋದು. ಈ ಟೈಮ್ನಲ್ಲಿ ರಾಹುಲ್ರಿಂದ ಡಿಕೆಶಿಗೆ ಸಿಕ್ಕಂತ ಭರವಸೆಗಳು ಮತ್ತೆ ನಾಯಕರು ಬಹಿರಂಗವಾಗಿ ನಾನು ಕೂಡ ಸಿಎಂ ಆಕಾಂಕ್ಷಿ ಅಂತ ಹೇಳಿಕೆಗಳನ್ನ ಕೊಡ್ತಿರೋದ್ರಿಂದ ಅದಕ್ಕೆ ಕಡಿವಾಣ ಹಾಕುವಂತ ಕೆಲಸ ಹೈಕಮಾಂಡ್ ನಿಂದ ಆಗುತ್ತಾ? ಶರ್ಮಿತಾ ಶೆಟ್ಟಿ, ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪಾಲಿಗೆ ನಿರ್ಣಾಯಕ ದಿನ ಅಂತಲೇ ಕರೆಯಲಾಗ್ತಿದೆ. ಯಾಕಂತೇಳಿದ್ರೆ ನಾಳೆ ವಿಚಾರಣೆಯನ್ನು ಮುಗಿಸ್ತೀನಿ ಅಂತೇಳಿ ನ್ಯಾಯಮೂರ್ತಿ ನಾಗಪ್ರಸನ್ನರವರು ಹೇಳಿರ್ತಕ್ಕಂಥ. ಹಾಗಾಗಿ ನಾಳೆ ಮುಖ್ಯಮಂತ್ರಿಗಳ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಮತ್ತು ಪ್ರೊಫೆಸರ್ ರವಿವರ್ಮ ಕುಮಾರ್ ಅವರು ವಾದವನ್ನು ಮಂಡಿಸಲಿದ್ದಾರೆ. ಈಗಾಗಲೇ ಪ್ರತಿವಾದಿಗಳ ವಾದ ಮುಕ್ತಾಯಗೊಂಡಿರ್ತಕ್ಕಂಥ ಪ್ರಮುಖವಾಗಿ ಅಡ್ವೊಕೇಟ್ ಜನರಲ್ ಆಗಿರ್ತಕ್ಕಂಥ ತುಷಾರ್ ಮೆಹ್ತಾರವರು ವಾದವನ್ನು ಮಾಡಿರ್ತಕ್ಕಂಥದ್ದು, ಪ್ರಮುಖವಾಗಿ ರಾಘವನ್ರವರು ವಾದವನ್ನು ಮಾಡ್ತಿರುವಂಥದ್ದು, ಲಕ್ಷ್ಮೀ ಅಯ್ಯಂಗರ್ ಅವರು ವಾದವನ್ನು ಮಾಡಿರ್ತಕ್ಕಂಥ. ಇದರಲ್ಲಿ ಪ್ರಮುಖವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಅಧಿಕಾರವನ್ನು ಪರೋಕ್ಷವಾಗಿ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಆ ಮುಖಾಂತರ ಮುಖ್ಯಮಂತ್ರಿಯವರ ಪತ್ನಿ ಪಾರ್ವತಿಯವರು ಜಮೀನನ್ನು ಪಡೆದಿರುವುದು ಕೂಡ ಕಾನೂನು ಬಾಹಿರವಾಗಿ ತೆಗೆದುಕೊಂಡಿರ್ತಕ್ಕಂಥ ಮತ್ತು ಡಿನೋಟಿಫಿಕೇಶನ್ ಆಗಿರ್ತಕ್ಕಂಥ ಜಮೀನನ್ನು ತೆಗೆದುಕೊಂಡೆ ಅಂತೇಳಿ ಗಂಭೀರ ಆರೋಪವನ್ನು ನ್ಯಾಯಮೂರ್ತಿಗಳ ಮುಂದೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ನಿನ್ನೆ ಮತ್ತು ಇವತ್ತು ಅನೇಕ ವಕೀಲರ ಜೊತೆ ಚರ್ಚೆಯನ್ನು ಮಾಡಿರ್ತಕ್ಕಂಥದ್ದು ಮತ್ತು ಪ್ರತಿವಾದಿಗಳ ವಾದವನ್ನು ಕೂಡ ಸಂಪೂರ್ಣವಾಗಿ ಮಾಹಿತಿ ಪಡೆತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಲ್ಲೊಂದು ಕಡೆ ಇಡೀ ಪ್ರಕರಣದಲ್ಲಿ ಪಾರ್ವತಿಯವರು ಜಮೀನನ್ನು ಖರೀದಿ ಮಾಡಿಲ್ಲ, ಬದಲಾಗಿ ಅರಿಶಿಣ ಕುಂಕುಮಕ್ಕೆ ಅಂತೇಳಿ ಅವರ ಸೋದರ ಮಲ್ಲಿಕಾರ್ಜುನರವರು ಜಮೀನನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತು ಜಮೀನು ಕೊಟ್ಟಿರ್ತಕ್ಕಂಥ ಸ್ಥಳದಲ್ಲಿ ಪಾರ್ವತಿಯವರ ಪತ್ರವನ್ನು ಮೂಡಗೆ ಬರೆದಂಥ ಸಂದರ್ಭದಲ್ಲಿ ಕೂಡ ಸೂಕ್ತ ಸ್ಥಳದಲ್ಲಿ ಕೊಡಿ ಅಂತ ಹೇಳಿರ್ತಕ್ಕಂಥ ಮತ್ತು ಇಂಥದ್ದೇ ಸ್ಥಳದಲ್ಲಿ ನಮಗೆ ನಿವೇಶನ ಕೊಡಿ ಅಂತ ಬೇಡಿಕೆ ಇಟ್ಟಿಲ್ಲ ಮತ್ತು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಈ ಮೂಡ ನಿವೇಶನ ಕೊಟ್ಟಿರ್ತಕ್ಕಂಥ ಮತ್ತು 50-50 ಅನುಪಾತದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಅಲ್ಲದೆ ಪ್ರಮುಖವಾಗಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವುದೇ ರೀತಿಯ ಎಲ್ಲೊಂದು ಕಡೆ ಅಧಿಕಾರವನ್ನು ಬಳಸಿಕೊಂಡಿಲ್ಲ ಅನ್ನೋದು ಇವರ ವಾದವನ್ನು ಪುಷ್ಟೀಕರಿಸಲಿಕ್ಕೆ ತೀರ್ಮಾನವನ್ನು ಮಾಡಿರುವಂಥದ್ದು. ಪ್ರಮುಖವಾಗಿ ಇದು ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಅಡಿ ಬರೋದಿಲ್ಲ. ಯಾಕಂತೇಳಿ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಅಡಿಯಲ್ಲಿ ಪ್ರಮುಖವಾಗಿ ಭ್ರಷ್ಟಾಚಾರ ಹಣವನ್ನು ಪಡೆದಿರಬೇಕು ಅಥವಾ ಹಣವನ್ನು ಕೊಟ್ಟಿರಬೇಕು ಮತ್ತು ಭ್ರಷ್ಟಾಚಾರಕ್ಕೆ ಇಲ್ಲೆಲ್ಲೂ ಕೂಡ ಕುಮ್ಮಕ್ಕು ನೀಡಿರುವಂಥದ್ದು ಮತ್ತು ಪಡೆದುಕೊಂಡಿರ್ತಕ್ಕ ಮಾಹಿತಿ ಇಲ್ಲ. ಯಾಕಂತೇಳಿದ್ರೆ ಇದು ಸಿವಿಲ್ ಮ್ಯಾಟರ್ ಆಗಿದ್ದರಿಂದ ಎಲ್ಲೊಂದು ಕಡೆ ಇಲ್ಲಿ ಭ್ರಷ್ಟಾಚಾರ ಪ್ರಕರಣಕ್ಕೆ ಇದು ಬರೋದಿಲ್ಲ ಅನ್ನೋದು ಮತ್ತು ರಾಜ್ಯಪಾಲರು ಎಲ್ಲೊಂದು ಕಡೆ ರಾಜಕೀಯ ಹಿತಾಸಕ್ತಿಯ ಕಾರಣಕ್ಕಾಗಿ ಮುಖ್ಯಮಂತ್ರಿಯ ಅಧಿಕಾರದಿಂದ ಕೆಳಗಿಳಿಸಲ ಕಾರಣಕ್ಕಾಗಿ ಮತ್ತು ರಾಜಕೀಯ ಏಜೆಂಟರ ಕಾರಣಕ್ಕಾಗಿ ಇಲ್ಲಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಮತ್ತು ಕ್ಯಾಬಿನೆಟ್ನ ನಿರ್ಣಯವನ್ನು ಕೂಡ ಧಿಕ್ಕರಿಸಿರ್ತಕ್ಕಂಥ ಒಂದು ಸಂವಿಧಾನದಲ್ಲಿ ಒಂದು ಸರ್ಕಾರದಲ್ಲಿ ಕ್ಯಾಬಿನೆಟ್ನ ನಿರ್ಧಾರ ಅಂತಿಮವಾಗಿರುತ್ತೆ. ಆದರೆ ರಾಜ್ಯಪಾಲರು ಕ್ಯಾಬಿನೆಟ್ನ ವಿವೇಚನೆಯನ್ನೇ ಪ್ರಶ್ನೆಯನ್ನು ಮಾಡಿದ್ದಾರೆ ಅಂತೇಳಿ ಹಲವಾರು ವಾದವನ್ನು ಮಂಡಿಸಲಿಕ್ಕೆ ತೀರ್ಮಾನವನ್ನು ಮಾಡಿರುವಂಥದ್ದು. ಒಂದು ಕಡೆ ಎಲ್ಲೊಂದು ಕಡೆ ಇಡೀ ಪ್ರಕರಣವನ್ನು ನಾಳೆ ವಿಚಾರಣೆಯನ್ನು ಅಂತಿಮಗೊಳಿಸಿ ಎಲ್ಲೊಂದು ಕಡೆ ತೀರ್ಪನ್ನು ಕಾಯ್ದಿರಿಸುವ ಸಾಧ್ಯತೆ ಬಹುತೇಕ ಇರ್ತಕ್ಕಂಥ. ಒಂದು ಕಡೆ ಮುಖ್ಯಮಂತ್ರಿ ಪಾಳ್ಯದಲ್ಲಿ ಪಟೇಲ್, ನಾನು ಆಗ್ಲೇ ಕೇಳ್ತಾ ಇದ್ದೆ, ಈ ಬೆಳವಣಿಗೆ ಮಧ್ಯದಲ್ಲೇ
ಅಮೆರಿಕಾದಲ್ಲಿ ರಾಹುಲ್ ಗಾಂಧಿಯನ್ನ ಡಿ ಕೆ ಶಿವಕುಮಾರ್ ಭೇಟಿಯಾಗಿದ್ದಾರೆ. ಆಗ ರಾಹುಲ್ರಿಂದ ಒಂದು ಭರವಸೆ ಡಿ ಕೆ ಸಿಕ್ಕಿದೆ ಅಂತ. ಮತ್ತೆ ಇಲ್ಲಿನ ನಾಯಕರು ಈಗ ನನಗೂ ಸಿಎಂ ಸ್ಥಾನ ಬೇಕು ಅಂತ ಕೇಳ್ತಿರೋದ್ರಿಂದ ಆ ಬಗ್ಗೆ ಏನಾದ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಡಿ ಕೆ ಶಿ ರಾಹುಲ್ಗೆ? ಪ್ರಮುಖವಾಗಿ ಇಲ್ಲಿ ಮುಖ್ಯಮಂತ್ರಿ ರೇಸ್ನಲ್ಲಿ ಡಿ ಕೆ ಶಿವಕುಮಾರ್ ಇರತಕ್ಕಂಥದ್ದು. ಡಿ ಕೆ ಶಿವಕುಮಾರ್ ಮತ್ತು ಅವರ ಪಾಳೆದವರು ಹೇಳೋ ಪ್ರಕಾರ ಎಲ್ಲೊಂದು ಕಡೆ ಮುಖ್ಯಮಂತ್ರಿಗಳು 3 ವರ್ಷಗಳ ಅಧಿಕಾರಾವಧಿಯನ್ನು ಮುಗಿಸಿ ನಂತರ ಡಿ ಕೆ ಶಿವಕುಮಾರ್ ಅಧಿಕಾರವನ್ನು ಏನು ಬಿಟ್ಕೊಡ್ತಾರೆ. ಹಾಗಾಗಿ ಇದು ಒಪ್ಪಂದ ಹೈಕಮಾಂಡ್ನಲ್ಲಿ ಆಗಿರ್ತಕ್ಕಂಥದ್ದು ಎಂಬ ಮಾತು ಕೂಡ ಕೇಳಿ ಬರ್ತಿರುವಂಥದ್ದು. ಇದರ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಎಲ್ಲೊಂದು ಕಡೆ ರೇಸ್ನಲ್ಲಿ ಇರುವ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಆಪ್ತರೆ ಈಗ ಮುಖ್ಯಮಂತ್ರಿಗಳ ರೇಸ್ನಲ್ಲಿ ಇರ್ತಕ್ಕಂಥ ಆ ಮುಖಾಂತರ ಇದು ಪರೋಕ್ಷವಾಗಿ ಮುಖ್ಯಮಂತ್ರಿಗಳ ಆಪ್ತರೆ ಮಾಡಿರ್ತಕ್ಕಂಥ ಡಿ ಕೆ ಶಿಗೆ ಟಕ್ಕರ್ ಕೊಡುವಂಥ ಪ್ಲಾನ್ ಅಂತಲೇ ಹೇಳಲಾಗ್ತದೆ. ಈ ಎಲ್ಲ ಬೆಳವಣಿಗೆ ನಡೆ ಒಂದು ವೇಳೆ ಮೂಢ ಪ್ರಕರಣವನ್ನು ನ್ಯಾಯಾಂಗ ತನಿಖೆ ಕೊಟ್ಟರೆ ಅಥವಾ ಲೋಕಾಯುಕ್ತ ತನಿಖೆ ಕೊಟ್ಟರೆ ಅಥವಾ CBI ತನಿಖೆಗೆ ಅಂತ ಹೋದರೆ ಅಥವಾ ನ್ಯಾಯಮೂರ್ತಿ ನಾಗಪ್ರಸನ್ನರವರು ಏನು CJ ಬೆಂಚ್ಗೆ ಕೊಟ್ಟರೆ ಅದು ಮುಂದಿನ ದಿನಗಳಲ್ಲಿ ಬೇರೆ ಬೆಳವಣಿಗೆ ಆಗುವ ಸಾಧ್ಯತೆ ಇರತಕ್ಕಂಥದ್ದು. ಹಾಗಾಗಿ ಎಲ್ಲೊಂದು ಕಡೆ ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಮತ್ತಷ್ಟು ಒತ್ತಡ ಏರುವ ಸಾಧ್ಯತೆ ಇರತಕ್ಕಂಥದ್ದು. ಅಂಥ ಸಂದರ್ಭ ಅಂದರೆ ಮುಖ್ಯಮಂತ್ರಿ ಹುದ್ದೆಯನ್ನು ಪಡೆಯಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಸತಾಯಗತೆ ಪ್ರಯತ್ನ ಮಾಡ್ತಾರೆ ಎಂಬ ಮಾತು ಕೇಳಿ ಬರ್ತಿರುವಂಥದ್ದು ಶರ್ಮಿಳಾ ಶೆಟ್ಟಿ. ಇದರ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಎಲ್ಲ ಒಂದು ಕಡೆ ಹೈಕಮಾಂಡ್ ಅವಕೃಪಗೆ ಎಲ್ಲ ಒಂದು ಕಡೆ ಕಾರಣರಾಗಿದ್ದಾರೆ ಎಂಬ ಮಾತು ಕೂಡ ಕೇಳಿ ಬರ್ತಿರುವಂಥದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾದ ಸಂದರ್ಭದಲ್ಲಿ ಎಲ್ಲೊಂದು ಕಡೆ ರಾಹುಲ್ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಎಲ್ಲ ಒಂದು ಕಡೆ ತಮ್ಮ ಅಧಿಕಾರವನ್ನು ಎಲ್ಲ ಒಂದು ಕಡೆ ಬೇರೆ ಬೇರೆ ಕಾರಣಕ್ಕಾಗಿ ಇಲ್ಲಿ ಪ್ರಧಾನಿಯವರನ್ನ ಭೇಟಿಯಾಗಿದ್ದಾರೆ ಅಂತೇಳಿ ಗಂಭೀರ ಆರೋಪ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಿರ್ತಕ್ಕಂಥದ್ದು. ಮತ್ತು ಬೇರೆ ಬೇರೆ ಕಾರಣಕ್ಕಾಗಿ ಡಿ ಕೆ ಶಿ ಮೇಲೆ ಎಲ್ಲ ಒಂದು ಕಡೆ ಮುಂಚಿಕೊಂಡಿದ್ದಾರೆ. ಎಲ್ಲ ಕಾರಣಕ್ಕಾಗಿ ಶ್ಯಾಮ್ ಪಿತ್ರೋಡ್ ಮುಖಾಂತರ ವಾಷಿಂಗ್ಟನ್ನಲ್ಲಿ ಭೇಟಿಯಾಗಿ ಎಲ್ಲದಕ್ಕೂ ಕೂಡ ಸಮಜಾಯಿಸಿ ಕೊಟ್ಟಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್. ಒಂದು ವೇಳೆ ಅಧಿಕಾರ ಹಸ್ತಾಂತರ ಅಥವಾ ಮುಖ್ಯಮಂತ್ರಿಗಳು ಒಂದು ವೇಳೆ ರಾಜೀನಾಮೆ ಪ್ರಸಂಗ ಬಂದರೆ ಮತ್ತೆ ನನಗೆ ಅವಕಾಶ ಕೊಡಿ ಅಂತೇಳಿ ಮನವಿಯನ್ನು ಮಾಡಿದ್ದಾರೆ ಎಂಬ ಮಾತು ಕೂಡ ಕೇಳಿ ಬರ್ತಿರುವಂಥದ್ದು ಶರ್ಮಿಳಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಸಿದ್ದರಾಮಯ್ಯ ಬೆಂಬಲಕ್ಕೆ ಹೈಕಮಾಂಡ್ ಇದೆ. ತೀರ್ಪು ಏನೇ ಬಂದರೂ ಈ ಹಂತದಲ್ಲಿ ರಾಜೀನಾಮೆಯ ಅಗತ್ಯ ಇಲ್ಲ. ಸಿದ್ದರಾಮಯ್ಯಗೆ ವರಿಷ್ಠರೇ ಧೈರ್ಯವನ್ನ ತುಂಬಿದ್ದಾರೆ. ಮೂಡಾ ಪ್ರಕರಣದಲ್ಲಿ ನೀವೇನು ತಲೆ ಕೆಡಿಸ್ಕೊಳ್ಬೇಡಿ, ರಾಜೀನಾಮೆ ಕೊಡುವಂತ ಪ್ರಸಂಗ ಉದ್ಭವವಾಗೋದಿಲ್ಲ ಅಂತ ಹೈಕಮಾಂಡೇ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿದೆ ಅಂತ ಹೇಳಿ ಸಿಎಂ ಕಾನೂನು ಸಲಹೆಗಾರ ಎಸ್ ಪೊನ್ನಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನ್ಯೂಸ್ 18ಗೆ ಎಕ್ಸ್ಕ್ಲೂಸಿವ್ ಆಗಿ ಸಂದರ್ಶನ ಕೊಟ್ಟಂತ ಸಂದರ್ಭದಲ್ಲಿ ಈ ಬಗ್ಗೆ ಅವರು ಮಾತನಾಡಿದ್ದಾರೆ. ಇಲ್ಲಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಒಂದಿಷ್ಟು ಕಾಂಗ್ರೆಸ್ನ ನಾಯಕರು ರಾಜ್ಯದಲ್ಲಿ ಹೇಳಿಕೆಯನ್ನ ಕೊಡ್ತಾ ಇದ್ರೆ ಹೈಕಮಾಂಡೇ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿದೆ ಅಂತ ಹೇಳಿ ಪೊನ್ನಣ್ಣ ಹೇಳಿದ್ದಾರೆ. ಮುಖ್ಯಮಂತ್ರಿ ಬದಲಾಗ್ತಾರ ಅಂತ ಕರ್ನಾಟಕದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಬದಲಾಗುವಂಥದ್ದು ಬಿಡೋದು ಸಂಪೂರ್ಣದು ಅವರ ತೀರ್ಮಾನ. ಶಾಸಕರು ಇವತ್ತು 136 ಶಾಸಕರು, ಸಂಪುಟ ಸಭೆಯ ಸದಸ್ಯರು, ನನ್ನ ರಾಜಕೀಯ ಸಣ್ಣ ಅನುಭವ ಇದ್ದರೂ ಕೂಡ ಆ ಅನುಭವದಲ್ಲಿ ಈ ರಾಜ್ಯದ ಜನತೆ ಮತ್ತು ಕೇಂದ್ರದಲ್ಲಿರುವಂಥ ನಮ್ಮ ವರಿಷ್ಠರು ಪೂರ್ಣ ಮಟ್ಟದಲ್ಲಿ ಸಿದ್ದರಾಮಯ್ಯನವ್ರ ಜೊತೆ ಇದ್ದಾರೆ. ಸಿದ್ದರಾಮಯ್ಯವರು ಭಾಳ ಸೂಕ್ಷ್ಮ ವ್ಯಕ್ತಿತ್ವ. ಅವರು ಎಲ್ಲೋ ನೈತಿಕತೆಯ ಆಧಾರದ ಮೇಲೆ ಕೆಲವು ನಿರ್ಣಯಗಳನ್ನು ಭಾವನಾತ್ಮಕವಾಗಿ ತಗೋಬಾರ್ದು ಅಂಥೇಳಿ ಅವ್ರು ಭಯಪಡ್ತಾ ಇದ್ದಾರೆ ಹೈಕಮಾಂಡ್ನವರು. ಅವ್ರು ಹೇಳ್ತಾರೆ, ಸಿದ್ದರಾಮಯ್ಯನವರೇ ನೀವು ಆರ್ ದಿ ಫೇಸ್ ಆಫ್ ದಿ ಕರ್ನಾಟಕ ಕಾಂಗ್ರೆಸ್, ನೀವಿರಬೇಕು, ನೀವೇನು ತೀರ್ಮಾನ ತಗೋಬೇಡಿ ಅಂತ ಹೈಕಮಾಂಡ್ನವರು ಅವ್ರಿಗೆ ಹೇಳ್ತಾ ಇದ್ದಾರೆ. ಆ ರೀತಿಯಾದಂಥ ಬೆಂಬಲ ಇದೆ ಸಿದ್ದರಾಮಯ್ಯನವ್ರಿಗೆ. ಅವರು ಖಂಡಿತವಾಗಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಸಿಎಂ ಕಾನೂನು ಸಲಹೆಗಾರ ಎಸ್ ಪೊನ್ನಣ್ಣ ಎಕ್ಸ್ಕ್ಲೂಸಿವ್ ಸಂದರ್ಶನದ ಪೂರ್ಣ ಭಾಗ ಮಧ್ಯಾಹ್ನ 3:00 ಪ್ರಸಾರ ಆಗುತ್ತೆ, ತಪ್ಪದೆ ನೋಡಿ. ಮತ್ತಷ್ಟು ಸುದ್ದಿ ನೋಡ್ತಾ ಹೋಗೋಣ ಬ್ರೇಕ್ ಆದ್ಮೇಲೆ.
ರಾಜ್ಯ ಬಿಜೆಪಿ ಕಚೇರಿಗೆ ಉಗ್ರರ ಬಾಂಬ್ ಇಟ್ಟ ಇಡಿ ಬಾಂಬ್ ಠುಸ್ ಆಗಿದ್ಯಾಕೆ? ಕೆಫೆ ಸ್ಫೋಟಕ್ಕೂ ಮುನ್ನ ಆಗಿದ್ದೇನು? ಇದು ಬಾಂಬ್ ಏನಾಯ್ತು ಸ್ಟೋರಿ. ರಾಜ್ಯ ಬಿಜೆಪಿ ಕಚೇರಿ ಸ್ಫೋಟಕ್ಕೆ ಸಂಚು ನಡೆದಿತ್ತು. ಕಚೇರಿಗೆ ಬಾಂಬ್ ಇಟ್ಟಿದ್ದು ಉಗ್ರ ಮುಸಾವಿರ್. ರಾಮೇಶ್ವರಂ ಕೆಫೆಯಲ್ಲಿ ಬ್ಲಾಸ್ಟ್ ಮಾಡಿದ್ರಲ್ಲ ಬಾಂಬ್ ಇಟ್ಟು, ಅದೇ ಮಾದರಿಯಲ್ಲಿ ಇಲ್ಲೂ ಕೂಡ ಬಾಂಬ್ ಅನ್ನ ಇಡಲಾಗಿತ್ತು ಬಿಜೆಪಿ ಕಚೇರಿಯಲ್ಲಿ. ಆದ್ರೆ ಇಟ್ಟಂತ ಬಾಂಬ್ ಏನಾಯ್ತು? ಸಹಜವಾಗಿ ಆ ಪ್ರಶ್ನೆ ಉದ್ಭವವಾಗುತ್ತೆ. ಆತ ಏನ್ ಮಾಡಿದ್ದ ಅಂದ್ರೆ ಬಾಕ್ಸ್ ಒಂದರಲ್ಲಿ ಸೊಪ್ಪನ್ನ ಹಾಕಿ ಅಲ್ಲಿ ಬಾಂಬ್ ಇಟ್ಟಿದ್ದ. ಮಲ್ಲೇಶ್ವರಂ ಕಚೇರಿ ಹೊರಗಡೆ ಐಇಡಿಯನ್ನ ಇಟ್ಟಿದ್ದ ಮುಸಾಫಿರ್. ರಾಮ ಮಂದಿರ ಉದ್ಘಾಟನೆ ದಿನವೇ ಈ ಬಾಂಬ್ ಅನ್ನ ಆತ ಬಿಜೆಪಿ ಕಚೇರಿ ಹತ್ರ ಇಟ್ಟಿದ್ದ. ಜನವರಿ 22ನೇ ತಾರೀಕು ಬಾಂಬ್ ಅನ್ನ ಮುಸಾಫಿರ್ ಇಟ್ಟಿದ್ದ. ಜನ ಓಡಾಡ್ತಾ ಇದ್ರು ಕೂಡ ಭಯ ಇಲ್ಲದೆ ಅಲ್ಲಿ ಹೋಗಿ ಬಾಂಬ್ ಅನ್ನ ಇಟ್ಟಿದ್ದ. ಅಂದ್ರೆ ಬಾಕ್ಸ್ ಒಳಗೆ ಅದನ್ನ ಇಟ್ಟು ಬಂದಿದ್ದ. ಆದ್ರೆ ಅದು ಬ್ಲಾಸ್ಟ್ ಆಗ್ಲಿಲ್ಲ. ಯಾಕೆ ಅಂತಂದ್ರೆ ತಾಂತ್ರಿಕ ಕಾರಣಗಳಿಂದ ಬಾಂಬ್ ಸ್ಫೋಟ ಆಗಲಿಲ್ಲ ಅನ್ನೋ ಮಾಹಿತಿ ಗೊತ್ತಾಗಿದೆ. ಮುಸಾವಿರ್ ಒಂದು ಬಾಕ್ಸ್ ಅಲ್ಲಿ ಬಾಂಬ್ ಅನ್ನ ಇಟ್ಟಿದ್ದ ಸೊಪ್ಪಿನ ಜೊತೆಯಲ್ಲಿ. ಹಾಗಾದ್ರೆ ಮುಸಾವಿರ್ ಬಾಕ್ಸ್ ಅಲ್ಲಿ ಇಟ್ಟಿದ್ದಂತ ಬಾಂಬ್ ಏನಾಯ್ತು? ಬಿಜೆಪಿ ಕಚೇರಿ ಬಳಿಯಲ್ಲಿ ಬಾಂಬ್ ಸುಳಿವೇ ಸಿಗ್ತಾ ಇಲ್ಲ. ಬಾಕ್ಸ್ ಸಮೇತ ಆತ ಬಾಂಬ್ ಇಟ್ಟಿದ್ದ. ಆದ್ರೆ ಆತ ಇಟ್ಟಂತ ಬಾಂಬ್ ಎಲ್ಲಿಗೆ ಹೋಯ್ತು? ಹಾಗಾದ್ರೆ ಬ್ಲಾಸ್ಟ್ ಅಂತೂ ಆಗಲಿಲ್ಲ. ಹಾಗಾದ್ರೆ ಎಲ್ಲಿ ಹೋಯ್ತು? ಆ ಸುಳಿವೂ ಸಿಗ್ತಾ ಇಲ್ಲ ಅಂತ ಹೇಳಿದ್ಮೇಲೆ ಮುಸಾವಿರ್ ಮಹಜರ್ ಸಂದರ್ಭದಲ್ಲಿ ಆತ ತೋರಿಸಿದಂತ ಜಾಗದಲ್ಲಿ ಬಾಂಬ್ ಸಿಕ್ಕಿಲ್ಲ. ಬಾಂಬ್ ಸಿಗದ ಬಗ್ಗೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಎನ್ಐಎ ಚಾರ್ಜ್ ಶೀಟ್ ನಲ್ಲಿ ಈ ಬಗ್ಗೆ ಉಲ್ಲೇಖವನ್ನ ಮಾಡಿಕೊಂಡಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ಬಾಗಟ. ಕೆಫೆಯಲ್ಲಿ ಬ್ಲಾಸ್ಟ್ ಮಾಡೋಕ್ಕೂ ಮುಂಚಿತವಾಗಿ ಬೇರೆ ಬೇರೆ ಪ್ಲಾನ್ ಅನ್ನ ಇವ್ರು ಮಾಡ್ಕೊಂಡಿದ್ರು ಅನ್ನೋದು ಬಯಲಾಗಿತ್ತು. ಪ್ರಮುಖವಾಗಿ ರಾಜ್ಯ ಬಿಜೆಪಿ ಕಚೇರಿ ಹತ್ರ ಬಾಂಬ್ ಇಟ್ಟಿದ್ದ. ಬಟ್ ಚಾರ್ಜ್ ಶೀಟ್ ಅಲ್ಲಿ ಅದರ ಬಗ್ಗೆ ಉಲ್ಲೇಖ ಇಲ್ಲ. ಮಹಜರ್ ಸಂದರ್ಭದಲ್ಲಿ ಏನಾಯ್ತು ಹಾಗಾದ್ರೆ ಗಂಗಾಧರ್? ಶರ್ಮಿತಾ ಶೆಟ್ಟಿ, ಪ್ರಮುಖವಾಗಿ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ಗೆ ಸಂಬಂಧಪಟ್ಟಂತೆ ಎನ್ಐ ಅಧಿಕಾರಿಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆಯನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಶಂಕಿತ ಉಗ್ರನಾಗಿರುವಂತಹ ಮುಸಾವಿರ್ ಒಂದು ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿರುವಂತದ್ದು. ಯಾಕೆಂದ್ರೆ ರಾಮೇಶ್ವರಂ ಕೆಫೆಯ ಬ್ಲಾಸ್ಟ್ಗೆ ಈತ ರೆಕ್ಕಿ ಮಾಡಿರುವಂತದ್ದಾಗಿರ್ಬೋದು, ಮತ್ತೆ ಅಬ್ದುಲ್ ಮತಿಂತಹ ಇಬ್ಬರು ಕೂಡ ಸೇರ್ಕೊಂಡು ಯಾವ ರೀತಿ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ರು. ಮತ್ತೆ ಅಬ್ದುಲ್ ಮತಿಂತಹ ವಿದೇಶದಲ್ಲಿ ಇಟ್ಕೊಂಡು ಹ್ಯಾಂಡ್ಲರ್ ಆಗಿದ್ಕೊಂಡು ಆತ ಕ್ರಿಪ್ಟೋ ಕರೆನ್ಸಿಯ ಮೂಲಕವಾಗಿ ಇಲ್ಲಿ ಫೈನಾನ್ಷಿಯಲಿ ಹೆಲ್ಪ್ ಮಾಡಿಕೊಂಡು ಇಲ್ಲಿ ಆಗದಂತ ಉಗ್ರ ಚಟುವಟಿಕೆಗಳಲ್ಲಿ ನಿರತರವಾಗಿ ಮತ್ತೆ ಅಮಾಯಕ ಮುಸ್ಲಿಂ ಯುವಕರನ್ನ ಪ್ರಚೋದನೆ ಮಾಡುವಂತ ನಿಟ್ಟಿನಲ್ಲಿ ಹೀಗೆಲ್ಲ ಪ್ರಚೋದನೆಯನ್ನ ಮಾಡಿ ಅನಂತರ ಉಗ್ರ ಸಂಘಟನೆಗಳಲ್ಲಿ ಅದನ್ನ ಸಕ್ರಿಯ ಮಾಡುವಂತ ನಿಟ್ಟಿನಲ್ಲಿ ಇವರೆಲ್ಲ ಪ್ಲಾನ್ ಮಾಡ್ಕೊಂಡಿದ್ರು ಅಂತೇಳಿ. ಆದ್ರೆ ಇದೇ ಒಂದು ಚಾರ್ಜ್ ಶೀಟ್ ನ ಒಂದು ಸಲ್ಲಿಕೆ ಮಾಡುವಂತಹ ಸಂದರ್ಭದಲ್ಲಿ ಇನ್ನೊಂದು ಆಘಾತಕಾರಿ ಅಂಶ ಬೆಳಕಿಗೆ ಬಂದಿದೆ. ಅದರಲ್ಲಿ ಪ್ರಮುಖವಾಗಿ ಮಲ್ಲೇಶ್ವರಂನಲ್ಲಿರುವಂತಹ ರಾಜ್ಯ ಬಿಜೆಪಿಯ ಕೇಂದ್ರ ಕಚೇರಿ ಏನಿದೆ, ಇಲ್ಲೂ ಕೂಡ ರೆಕ್ಕಿ ಮಾಡುವುದರ ಜೊತೆಯಲ್ಲಿ ಅದರಲ್ಲಿ ಜನವರಿ 22ನೇ ತಾರೀಕು ಅಂದ್ರೆ ಅಯೋಧ್ಯೆಯ ಬಾಲರಾಮ ಮಂದಿರ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಇಲ್ಲಿ ಬಿಜೆಪಿಯ ಕಚೇರಿಯಲ್ಲೂ ಕೂಡ ಬ್ಲಾಸ್ಟ್ ಮಾಡುವಂತ ನಿಟ್ಟಿನಲ್ಲಿ ಎಲ್ಲ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ರು. ಅದೇ ರೀತಿಯಾಗಿ ಅವತ್ತಿನ ದಿನ ಎಲ್ಲ ಕೂಡ ಜನ ಇದ್ರೂ ಸಹ ಅಲ್ಲೋಗಿ ಒಂದು ಬಾಕ್ಸ್ ಅಲ್ಲಿ ಐಡಿ ಬಾಂಬ್ ಅನ್ನ ಇಟ್ಟು ಅದರ ಮೇಲೆ ಸೊಪ್ಪನ್ನ ಹಾಕಿ ಇಟ್ಟು ಮುಸಾವಿರ್ ಅಂಡ್ ಅವರ ಒಂದು ಟೀಮ್ ಏನಿತ್ತು ಅವರೆಲ್ಲರೂ ಕೂಡ ವಾಪಸ್ ಆಗಿದ್ರು. ಆದರೆ ನಿಗದಿತ ಸಮಯದಲ್ಲಿ ಅದು ಬ್ಲಾಸ್ಟ್ ಆಗ್ಬೇಕಾದ್ರು ಆದ್ರೆ ಆಗ್ಲಿಲ್ಲ ಅಂತ. ಅಂದ್ರೆ ಕಾರಣ ಏನು ಅಂತಂದ್ರೆ ಅಲ್ಲಿ ತಾಂತ್ರಿಕ ಕೆಲ ಸಮಸ್ಯೆಗಳಿಂದಲೇ ಅದು ಹಾಗೆ ಇತ್ತು ಅಂತೇಳಿ. ಆದ್ರೆ ಯಾವುದೇ ಕಾರಣಕ್ಕೂ ಅದು ಸ್ಫೋಟಗೊಂಡಿಲ್ಲ. ಆ ಬಳಿಕ ಆ ಬಾಂಬ್ ಏನಾಯ್ತು ಅನ್ನೋದು ಇನ್ನೂ ಕೂಡ ನಿಗೂಢ ಆಗಿದೆ. ಆದ್ರೆ ಈ ರೀತಿಯ ಒಂದು ಹೇಳಿಕೆಯನ್ನ ಅಂದ್ರೆ ಈ ಒಂದು ವಿಚಾರವನ್ನ ಆತ ಮುಸಾವಿರೇ ಬಾಯ್ಬಿಟ್ಟಿರುವಂತದ್ದು ಮತ್ತು ಆ ವಿಚಾರಣೆ ಸಂದರ್ಭದಲ್ಲಿ ಆತ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿದ್ದಾರೆ. ಆದ್ರೆ ಇದುವರೆಗೂ ಕೂಡ ಈ ವಿಚಾರ ಎಲ್ಲೂ ಕೂಡ ಗೊತ್ತಿಲ್ಲ. ಆದರೆ ಎನ್ಐಎ ಅಧಿಕಾರಿಗಳ ತನಿಖೆಯ ವೇಳೆ ಸಂದರ್ಭದಲ್ಲಿ ಈ ವಿಚಾರ ಬೆಳಕಿಗೆ ಬಂದಿದೆ. ಆದ್ರೆ ಬಾಂಬ್ ಎಲ್ಲೋಯ್ತು? ಐಡಿ ಬಾಂಬ್ ಇಟ್ಟರು, ಬಾಕ್ಸ್ ಇಟ್ಟಿದ್ರು ಸಹ ಅಲ್ಲಿ ಜನಗಳ ಮಧ್ಯೆ ತೆಗೆದುಕೊಂಡು ಹೋಗಿ ಸೊಪ್ಪನ್ನ ಹಾಕಿ ಬಾಕ್ಸ್ ತೆಗೆದುಕೊಂಡು ಹೋಗಿ ಅಲ್ಲಿ ಇಟ್ಟಿದ್ರು ಸಹ ಅನಂತರ ಅದು ಬ್ಲಾಸ್ಟ್ ಆಗದಿದ್ದ ವೇಳೆ ಸಂದರ್ಭದಲ್ಲಿ ಯಾರು ತೆಗೆದುಕೊಂಡು ಹೋದ್ರು ಅನ್ನೋದೇ ಈಗ ಯಕ್ಷ ಪ್ರಶ್ನೆ ಆಗಿರುವಂತದ್ದು. ಆದ್ರೆ ಇಲ್ಲಿ ಎನ್ಐಎ ಅಧಿಕಾರಿಗಳ ದಿಕ್ಕು ತಪ್ಪಿಸುವ ಪ್ರಯತ್ನವನ್ನ ಕೂಡ ಏನಾದ್ರೂ ಮುಸಾವಿರ್ ಮಾಡಿದ್ನ ಅಥವಾ ಈ ರೀತಿಯಲ್ಲಿ ಕೂಡ ಪ್ಲಾನ್ ಇತ್ತು ಮುನ್ಸೂಚನೆ ಕೊಟ್ಟ ಅನ್ನೋದು ಕೂಡ ಈಗ ಆ ಬಗ್ಗೆ ಎನ್ಐಎ ಅಧಿಕಾರಿಗಳು ಆ ಬಗ್ಗೆ ವಿಚಾರಣೆಯನ್ನ ಅಂದ್ರೆ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಶರ್ಮಿತಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ಗಂಗಾಧರ್ ಬಾಗಟ ತಮ್ಮ ಇನ್ಫಾರ್ಮೇಶನ್ಗೆ.